రెడ్ కూడా రెడ్లో ಒಂಥರ ಶೋಕ್ ತೋರಿಸಿದ್ನುಂಡ ಅದ ಓ ವ್ಯಾಶ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನ ವ್ಲಾಗ್ಸ್. ಇವತ್ತು ನಮ್ಮ ಕೇರಮದ ತೇರು ಗೈಸ್, ಅದಕ್ಕೆ ಹೋಗಂತ ಹೋಗ್ತಾ ಇದ್ದೇನೆ. ಆ್ಯಕ್ಚುಲಿ ಡ್ಯೂಟಿ ಉಂಟು ಇವಾಗ, ಬ್ರೇಕ್ ಟೈಮ್ ಇದೆ ಅಲ್ಲ, ಸೊ ಹಾಗೆ ಹೋಗ್ತಾ ಇದ್ದೀನಿ. ಆಯುಷ್ ಮತ್ತು ಅದ್ವಿತ್ತು ಇನ್ನೊಂದು ಪ್ರೋಗ್ರಾಮ್ ಇತ್ತು, ಹಾಗೆ ಅತ್ತೆ ಒಟ್ಟಿಗೆ ಹೋಗಿದ್ದಾರೆ ಅವರು. ಸೊ ನಾನು ಮತ್ತು ಹಸ್ಬೆಂಡ್ ಈಗ ಟೆಂಪಲಿಗೆ ಹೊರಟ್ವಿ. ಹೀಗೆ ಬ್ರೇಕ್ ಟೈಮ್ ಇದೆ ಅಲ್ಲ, ಆ ಟೈಮಲ್ಲಿ ಹೋಗಿ ಬರುವ ಅಂತ. ಮತ್ತು ಸಂಜೆ ತೇರಿದೆ, ಆಗ ಪುನಃ ಹೋಗಬೇಕು. ವರ್ಷಕ್ಕೆ ಒಂದು ಸಲ ಬರುವಂಥದ್ದಲ್ಲ, ಸೊ ಹಾಗೆ ನಮ್ಮ ಊರಿನ ತೇರು ಮಿಸ್ ಮಾಡಲಿಕ್ಕಿಲ್ಲ. ಹಾಗೆ ನಾನು ಅದಕ್ಕೋಸ್ಕರ ನಾನು ತೀರ್ಥಹಳ್ಳಿಯಿಂದ ಬಂದದ್ದು. ಒಂದು ಬ್ರಹ್ಮ ಕಲಶ ಇತ್ತಲ್ಲ, ಹಾಗೆ. ಆ್ಯಂಡ್ ಲಾಸ್ಟ್ ಲಾಗಲ್ಲಿ ಕೂಡ ಹೇಳಿದೆ ನಾನು ನಿಮಗೆ, ಬ್ರಹ್ಮ ಕಲಶ ಇದೆ, ಅದಕ್ಕೆ ನಾನು ಬರುವುದು ಅಂತ. ಹಾಗೆ ಅದರ ಜೊತೆಗೆ ಕೇರಮದ್ದು ತೇರು ಕೂಡ. ಸೊ ಈಗ ಹೋಗಿ ಬರೋದು, ಹೋಗಿ ಅಂದರೆ ಕೈ ಮುಗಿದು ಬರೋದು. ಈಗ ಮತ್ತೆ ಸಂಜೆ ಹೋಗಬೇಕು ತೇರು ಎಳೆಯುವಾಗ ಪುನಃ. ಈಗ ಫಸ್ಟ್ ಹೋಗಿ ಬರೋಣ, ಯಾಕೆಂದರೆ ಡ್ಯೂಟಿ ಉಂಟಲ್ಲ, ಸೊ ಹಾಗೆ ಪಕ್ಕ ಹೋಗಿ ಬರುವ ಅಂತ. ಇಲ್ಲೊಂದು ಗೋಕು ಬಿದ್ದಿದೆ ನೋಡಿ, ಕಾಣೋದಿಲ್ಲ ಇದರಲ್ಲಿ ಉಂಟಂತ. ಬಿದ್ದಿದಪ್ಪ ಒಂದು, ಚಿಕ್ಕ ಮಲ್ತಾರೆ, ಎರಡು ಉಂಟು. ದೇವಸ್ಥಾನದ ದ್ವಾರ ಇದ್ದಾರೆ ಸ್ವಲ್ಪ ಈಗ ಸಹ. ಸ್ವಲ್ಪ ಜನ ಉಂಟು, ಡೆಕೋರೇಷನ್ ಒಳ್ಳೆಯದಾಗಿದೆ, ರೆಡಿ ಉಂಟು. ಒಳಗೆ ಹೋಗಿ ಐಸ್ ಕ್ರೀಮ್ ಗಾಡಿಗಳಿದೆ ನೋಡ. ಆಯ್ಕೆ ಮಾಡುವೆ ಕೋಲ ಜೀರಾ ಪುದೀನ ಚೆನ್ನಾಗಿತ್ತಂಡೆ ಮೂಲು ಕಂಡದ್ದು ಕಮ್ಮಿಯಾ ಅತ್ತೆ ಯಾವ ಅಂದ ಊರ್ದಾಗುಲ್ ಮಾತ್ರ. ಮಧ್ಯಾಹ್ನ ಟೆಂಪಲ್ಗೆ ಹೋಗಿ ಬಂದಿದ್ವಲ್ಲ, ಈಗ ರಥೋತ್ಸವಕ್ಕೆ ಹೊರಟಿದ್ದೇವೆ ನಾನು, ಆಯುಷ್ ಮತ್ತು ಹಸ್ಬೆಂಡು. ಬನ್ನಿ ಹೋಗೋಣ. ಎಲ್ಲಿ ಆಗಿರ್ತದೆ ಅಂತ ಭಯ. ಬೇಗ ಹೊರಟಿದ್ದೇವೆ, ಬೇಗ ಹೋಗುವ, ಬೇಗ ಆಗ್ತದೆ. ನಮ್ಮ ಬೇಗ ಬತ್ತಾದಿ ಅದ ಆದಿ ಸಿಕ್ಕಿದೆ ಇಲ್ಲಿ. ಆ ಶಿತ್ತೆ ತಿಂದ ತವಲು ಕೊಡೋದು ತಂಡನ. ನಾವು ಬಂದದ್ದು ಬೇಗ ಆಯ್ತು. ನಾನು ಎಣಿಸಿ ತೇರು ಹೇಳ್ದಾಗ್ತದಂತ. ಇಲ್ಲ, ಅಲ್ಲಿದ್ದಾರೆ, ಬೇಗ ಆಗ್ತದಂತ ಎಣಿಸಿ ಬೇಗ ಬೇಗ ಬಂದದ್ದಾಯ್ತಾ ಓಡಿ ಓಡಿ. ಅದು ಇದು ಬರಬೇಕ, ಕೋರ್ ತಬ್ಬುದು ತಂಬೆರ್ಲಿ ಬರಬೇಕಾಗ್ತದೆ. ನಾವು ಬಂದದ್ದಾಯ್ತಾ ಬೇಗ ಆಗ್ತದಂತ ನೋಡುವಾಗ ಇಲ್ಲಿ ಆಗಲಿಲ್ಲ, ಇನ್ನೂ ಆಗಬೇಕು, ಸ್ಟಾರ್ಟ್ ಆಗಬೇಕು. ಮಧ್ಯಾಹ್ನ ದೇವಸ್ಥಾನದೊಳಗೆ ಹೋಗಿ ಬಂದಿದ್ದೇವೆ ನಾವು. ಸ್ವಲ್ಪ ವೆಯ್ಟ್ ಮಾಡಿ ಮತ್ತೆ ಪಡುಬಿದ್ರಿಗೆ ಹೋಗ್ಬೇಕು.
ಓ ಕಲರ್ ಅಮ್ಮ ಪಂಡ್ಲೆ ಒಂದೊಂದು ಹೊಸ ಕಲರ್ ತೋಡ ಅವ ಒಂದು ಇದ್ದಾವೆ ಒಂದಾಯ್ತು ನಾನು ರೆಡ್ ಶಾಲ್ದ ಕಲರ್ ಮೆರೂನ್ ಕಲರ್ నీకు రెడ్ కూడా రెడ్లో ಒಂಥರ ಶೋಕ್ ತೋರಿಸಂದುಂಡ ಅದ ಓವಿ ಆಯ್ಷ ನೆಟ್ಲ ಉಂಡತ ಒಂಚೂರು ಹಾಂ ಏತವು ಹಾಂ 100 rupees ಒಂಥರ ಶೋಕ್ ತೋರಿಸಂದು ರೆಡ್ಲ ನಿನ್ನ ಇಷ್ಟ ನೀವು ಓಡ್ ಬಂದು ಓದಿಪ್ಪೆ ಅವು ಗ್ರೀನ್ ಅಂದು ಒಂದು ರೆಡ್ ಮರುನು ಕೂಡ ಅವು ಗ್ರೀನ್ ಇರ್ತಾವೆ ಒಂಥರ ನಿನ್ನ ಶಾಲ್ದ ಕಲರ್ ಗೊತ್ತಾ ಮಾಡ್ತೀರ್ದಲ್ಲಪ್ಪ ಸ್ಟಿಕರ್ ತೆಗೆದು ಕೊಡ್ತಿದ್ದಲ್ಲ ಸ್ಟಿಕರ್ ಕೊಡ್ತೀವಲ್ಲ ಚಿಲ್ಲರಿ ಕೈ ಬೋರ ಹಾಂ ಕೈ ಬೋರ ಬ್ರಾಸ್ಲೆಟ್ ಓ ಬೇನೆ ಬೇನೆ ಔಚ್ ఏదండి బొరంబా అక్కడ కొంచెం పడ్డా నెక్కెప్పడాను ഞാൻ മൂജി മൂജി പാടിയാണ് അഞ്ച് പേരെ ಬರ್ಲಾಂಡ ಚೋಕಂಡ ನಮ್ಮ ಊರ ಜಾತ್ರೆ ಲೆಕ್ಕದಲ್ಲಿ ಬಳೆಯನ್ನಿಟ್ಟದ್ದು ನಾನು ಇಷ್ಟ ಆಯಿತು ಅದು ನನಗೆ, ಹಾಗೆ ಅದನ್ನು ಇಟ್ಕೊಂಡೆ. ಆಮೇಲೆ ಇನ್ನೂ ರಥ ಎಳೆಯೋದಕ್ಕೆಲ್ಲ ಸಿದ್ಧತೆ ಆಯ್ತು. ಇಲ್ಲಿ ಇನ್ನೂ ಸ್ವಲ್ಪ ಹೊತ್ತಲ್ಲೇ ರಥ ಎಳಿತಾರೆ. ಅದು ರಥ ಎಳೆಯುವ ಮುಂಚೆ ದೈವದ್ದು ಬಂದು ನುಡಿ ಆಗಬೇಕು, ಆನಂತರ ರಥವನ್ನು ಎಳೆಯೋದು. ಅದೇ ಇಲ್ಲಿ ಒಂದು ವಿಶೇಷ ನೋಡಲಿಕ್ಕೆ. ಅದು ನೋಡಲಿಕ್ಕೆ ಒಂದು ತುಂಬ ಚೆಂದ ಅಂತ ಎಣಿಸ್ತದೆ. ಸೊ ಅದು ದೈವದ್ದು ನುಡಿ ಆದಮೇಲೆ, ದೈವ ಬಂದು ನುಡಿ ಕೊಟ್ಟ ಮೇಲೆ ಮತ್ತೆ ರಥವನ್ನು ಎಳೆಯುವಂಥದ್ದು. ದೇವರಿಗೆ ಆರತಿ ಪೂಜೆ ಎಲ್ಲ ಬಯಸಿರ್ತಾರಲ್ಲ, ಅದೀಗ ಆಗ್ತಾ ಉಂಟು. ಸೊ ನೋಡ್ಬೋದು, ರಥದಲ್ಲಿ ದೇವರನ್ನು ಕೂರಿಸಿ ಹಾಕ್ತೆ. ಈಗ ಇಲ್ಲಿ ಪೂಜೆ ನಡೀತಾ ಉಂಟು, ಆರತಿಯಲ್ಲಿ. ನಾ ಹೇಳಿದಲ್ಲ, ದೈವ ಬರಲಿಕ್ಕೆ, ದೈವದ್ದು ನುಡಿ ಹಾಕ್ಬೇಕಂತ. ಸೊ ಹಾಗೆ ಅವರೆಲ್ಲ ಬರ್ತಾರೆ ಈಗ ನೋಡಿ. ಸೊ ಬರ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ದೈವ ಬರಲಿಕ್ಕಿದೆ ಅಂತ, ನೋಡಿದ್ರಲ್ಲ. ಸೊ ಹೀಗೆ ಇದು ಬಂದು ಇಲ್ಲಿ ಇದೆಲ್ಲ ಕ್ರಮ ಆದಮೇಲೆ ರಥ ಎಳೆಯುವಂಥದ್ದು. ಇದಕ್ಕೇನು ಹೇಳ್ತಾರೆ, ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಾನು ಹೇಳಿ ಮತ್ತೆ ಸರಿ ಕರೆಕ್ಟ್ ನನಗೆ ಗೊತ್ತಿದ್ರೆ ಮಾತ್ರ ಹೇಳಬೇಕಲ್ಲ. ಹಾಗೆ ನಾನು ಅದೇ ದೈವದ ಬಂದು ಇದಾದಮೇಲೆ ರಥ ಎಳೆಯೋದಂತ ಗೊತ್ತಿದೆ ನನಗೆ. ಹಾಗೆ ಮತ್ತು ಇದಾದ ನಂತರ ಇನ್ನು ರಥ ಎಳಿಲಿಕ್ಕಿದೆ. ಸೊ ಇವರು ಈಗ ಬಂದವರು ಹೋಗ್ತಾರೆ, ಹೋದ ನಂತರ ರಥ ಎಳಿಲಿಕ್ಕೆ. ಮತ್ತೊಂದು ಏನಂದರೆ, ದೈವದಲ್ಲಿ ದೇವರಿದೆ, ದೇವರಿದ್ದಲ್ಲಿ ದೈವ ಇದೆ. ನಾವು ತುಳುನಾಡಲ್ಲಿ ಎರಡನ್ನು ತುಂಬಾ ನಂಬ್ತೇವೆ, ದೇವರು ಎರಡನ್ನು. ಸೊ ಹಾಗೆ ದೇವರಿದ್ದಲ್ಲಿ ದೈವ ಕೂಡ ಉಂಟು. ಸೊ ಈಗ ಬನ್ನಿ ರಥ ಎಳಿತಾರೆ, ನೋಡುವ. ಈಗ ರಥ ಎಳ್ದಾಯ್ತಲ್ಲ, ಪುನಃ ಮತ್ತೆ ರಥವನ್ನು ವಾಪಸ್ಸು ದೇವಸ್ಥಾನದಲ್ಲಿ ತರಲಿಕ್ಕೆ ಉಂಟು. ಅಷ್ಟರಲ್ಲಿ ಇಲ್ಲಿ ಸಿಡಿಮದ್ದು ಅದೆಲ್ಲ ಆಗ್ತದೆ, ಅಂದರೆ ಪಟಾಕಿ ಬಿಡೋದು. ಸೊ ಅದೆಲ್ಲ ಆದಮೇಲೆ ಮತ್ತೆ ರಥವನ್ನು ಎಳಿತಾರೆ.
ರಥವನ್ನು ಹೇಳ್ತಾಯಿತ್ತು. ಈಗ ದೇವಸ್ಥಾನದಲ್ಲಿಗೆ ರಥ ಬಂತು. ಈಗ ದೇವರ ಬಲಿ ಉತ್ಸವ ನಡೆಯುತ್ತೆ. ದೇವರ ಬಲಿ ಉತ್ಸವ ಸ್ವಲ್ಪ ನೋಡಿಕೊಂಡು ನಾವು ಮತ್ತೆ ಪಡುಬಿದ್ರೆಗೆ ಬಂದ್ವಿ. ಯಾಕಂದರೆ ಪಡುಬಿದ್ರೆಯಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಇತ್ತು. ಸೊ ಹಾಗಾಗಿ ಸೀದಾ ಪಡುಬಿದ್ರೆಗೆ ಬಂದ್ವಿ. ಲಕ್ಷದ್ವೀಪ ಆಗಿದೆ. ಒಂದು ಅಲ್ಲಿ ಸೇವೆ ಆಗ್ತಾ ಉಂಟು ಒಳಗಡೆ. ಲಕ್ಷದ್ವೀಪ ದೀಪ ಬೆಳಗಿದ್ದಾರೆ. ನಾಟಕ ಪಡುಬಿದ್ರೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕೂಡ ಲಕ್ಷದ್ವೀಪೋತ್ಸವ ಭಾರಿ ಜೋರಾಗಿ ಭಾರಿ ಗ್ರ್ಯಾಂಡಾಗಿತ್ತು. ಸೊ ಅದನ್ನು ಕೂಡ ಸ್ವಲ್ಪ ನೋಡಿ. ಹಾಗೆ ಅವತ್ತಿನ ದಿವಸ ಪುರಿಪುದಪ್ಪ ಜಲದುರ್ಗೆ ತುಳು ನಾಟಕ ಸಹ ಇತ್ತು. ಅದನ್ನು ಸ್ವಲ್ಪ ನೋಡಿದ್ವಿ. ನೋಡಿ ಮತ್ತೆ ಬಂದ್ವಿ. ಜನ ನೋಡ್ಬೋದು ಎಷ್ಟು ಜನ ಇತ್ತು. ಭಾರಿ ಒಳ್ಳೆಯ ನಾಟಕ ಮತ್ತು ತುಂಬ ಹೆಸರಿದೆ ಈ ನಾಟಕಕ್ಕೆ. ಅಷ್ಟು ಚೆಂದ ಉಂಟು. ಯಾರಾದರೂ ನೋಡಿಲ್ಲದಿದ್ದರೆ ಒಮ್ಮೆ ಹೋಗಿ ನೋಡಿ, ತುಂಬ ಚೆಂದ ಉಂಟು ನಾಟಕ. ಸೊ ಹಾಗೆ ಸ್ವಲ್ಪ ನಾಟಕವನ್ನು ನೋಡಿ ಈಗ ನಾವು ಮನೆಗೆ ಹೊರಟು. ಮ್ಯಾಂಗೋ ಲೈಕ್ ಉಂಟಾ ಅಂದ. ತುಂಬ ಸೆಕೆ ಆಗ್ತಿತ್ತು. ಹಾಗೆ ನಾನು ಮತ್ತು ಆಯುಷು ಜ್ಯೂಸ್ ತೊಗೊಂಡು ಕುಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.